ಇನ್ನು ಬಿಡದಿ ಟೌನ್ಶಿಪ್ ವಿಚಾರವಾಗಿ ಜೋರಾಗಿರುವಂತಹ ಸಮರ ನಿಲ್ಲೋ ಲಕ್ಷಣಗಳಂತೂ ಕಾಣ್ತಾ ಇಲ್ಲ. ಟೌನ್ಶಿಪ್ ಚರ್ಚೆಗೆ ಡಿಕೆ ಇವತ್ತು ರೆಡಿ ಅಂತ ಹೇಳಿದ್ರು. ಆದರೆ ಕುಮಾರಸ್ವಾಮಿ ನಾಳೆ ಬನ್ನಿ ಅಂತ ಪಂಥಾಹ್ವಾನ ನೀಡಿದ್ದಾರೆ. ಈಗ ನಾಳೆ ಡಿಕೆ ಬಿಡದಿಗೆ ಹೋಗ್ತಾರಾ ಇಲ್ವಾ ಅನ್ನೋದು ಪ್ರಶ್ನೆಯಾಗಿಯೇ ಉಳಿದಿದೆ. ಈ ನಡುವೆ ಬೈರಮಂಗಲದಲ್ಲಿ ಯೋಜನೆ ವಿರೋಧಿಸಿ ರೈತ ಸಂಘಟನೆಗಳು ಪರ ವಿರುದ್ಧವಾಗಿ ಪ್ರತಿಭಟನೆಯನ್ನ ಮುಂದುವರೆಸಿದ್ದಾರೆ. ರಣರೋಚಕ ಘಟ್ಟ ತಲುಪಿದ ಬಿಡದಿ ಭೂ ಸಂಗ್ರಾಮ. ನಾಳೆ ಬೈರಮಂಗಲದಲ್ಲಿ ನಡೆಯುತ್ತಾ ಬಿಡದಿ ಚರ್ಚೆ. ಬಿಡದಿ ಸಂಗ್ರಾಮ. ಹಾಲಿ ಸಿಎಂ ಮಾಜಿ ಸಿಎಂ ಮಧ್ಯೆ ಬಿಡದಿ ಸಂಗ್ರಾಮ ಏರ್ಪಟ್ಟಿದೆ. ಜೂನ್ 26 ಅಂದ್ರೆ ಇಂದು ಚರ್ಚೆಗೆ ಬರುವಂತೆ ಸಿಎಂ ಡಿಕೆ ಶಿವಕುಮಾರ್ ಆಹ್ವಾನ ನೀಡಿದ್ರು. ಆದ್ರೆ ಪೂರ್ವ ನಿಗದಿ ಕಾರ್ಯಕ್ರಮ ಇದೆ. ಜೂನ್ 26 ಬೇಡ, ಜೂನ್ 27ಕ್ಕೆ ಅಂದ್ರೆ ನಾಳೆಗೆ ಚರ್ಚೆಗೆ ಬನ್ನಿ ಅಂತ HDK ಎರಡೆರಡು ಪತ್ರ ಬರೆದಿದ್ದಾರೆ. ವಿಧಾನಸೌಧದಲ್ಲಿ ಬೇಡ, ರೈತರ ಜೊತೆ ಬಿಡದಿಯಲ್ಲೇ ಅಥವಾ ಬೈರಮಂಗಲದಲ್ಲೇ ಚರ್ಚೆಗೆ ಬನ್ನಿ ಅಂತ ಆಹ್ವಾನಿಸಿದ್ದಾರೆ. ಇದೀಗ ನಾಳೆ ಬೈರಮಂಗಲದಲ್ಲಿ ಹಾಲಿ ಮತ್ತು ಮಾಜಿ ಸಿಎಂ ಮಧ್ಯೆ ಬಿಡದಿ ಕಾಳಗ ನಡೆಯುತ್ತಾ ಅಂತ ಇಡೀ ಬಿಡದಿ ಜನ ಕಾಯ್ತಿದ್ದಾರೆ. ಈ ಪಂಥಾಹ್ವಾನದ ಬಗ್ಗೆ ಮಾತನಾಡಿದ HD ಕುಮಾರಸ್ವಾಮಿ, ನಾನು ಬೈರಮಂಗಲಕ್ಕೆ ಬರಲು ಹೇಳಿದ್ದೇನೆ, ಅಲ್ಲಿ ಬಂದ್ರೆ ನಾನು ಚರ್ಚೆ ಮಾಡಲು ಸಿದ್ಧ ಎಂದಿದ್ದಾರೆ. ಇದು ಡಿಕೆ ವಿರುದ್ಧದ ಹೋರಾಟವಲ್ಲ, ರೈತರು ಒಪ್ಪಿಕೊಂಡ್ರೆ ನನ್ನದೇನು ಅಭ್ಯಂತರ ಇಲ್ಲ ಅಂತಲೂ ಹೇಳಿದ್ದಾರೆ. ನಾಳೆ ನಾನು ಏನು ಸಮಯ ಕೊಟ್ಟಿದ್ದೆ, ರೈತರ ಜೊತೆಯಲ್ಲಿ ಕೂತು ಚರ್ಚೆ ಮಾಡಕ್ಕೆ ಹೋಗ್ತೀನಿ. ಬಂದರೆ ಅವರು ಬರ್ಬೋದು, ಹೇಳಿದ್ದೀನಿ, ರಿಕ್ವೆಸ್ಟ್ ಮಾಡಿದ್ದೀನಿ. ಬಂದರೆ ಒಳ್ಳೆಯದು. ಇದು ಸ್ಮೂತಾಗಿ ಆಗಬೇಕು. ನಿನ್ನೆಯಿಂದ ಕೆಲವರು ಒಂದು 15-20 ಜನ ಕೂರಿಸಿದ್ದಾರೆ. ಈಗ ಭೂಮಿ ನಾವು ಕೊಡ್ಲಿಕ್ಕೆ ತಯಾರಾಗಿದ್ದೇವೆ ಅಂತೇಳಿ ಅವರೊಂದು 20 ಜನ ಈಗೇನು ನೆನ್ನೆ ರಾತ್ರಿಯಿಂದ ಟೆಂಟ್ ಹಾಕೊಂಡವ್ರೀಗ ಅದ್ರ ಎದುರುಗಡೆನೆ. ಅದು ನನಗೆ ಗೊತ್ತಾಗ್ತದೆಲ್ಲ, ಅರ್ಥ ಆಗ್ತದೆ. ಇನ್ನು ಯಾವ ಕಾರಣಕ್ಕೋಸ್ಕರ ಇವೆಲ್ಲ ಒಳಗಡೆ ನಡೀತಿದೆ, ಅದರ ಬ್ಯಾಕ್ಗ್ರೌಂಡ್ ಏನು ಎಲ್ಲ ನಾನು ಅರ್ಥ ಮಾಡ್ಕೊಂಡಿದ್ದೀನಿ. ಇಲ್ಲಿ ಶಿವಕುಮಾರ್ ಅವರ ಈ ರಾಜ್ಯದ ಮುಖ್ಯಮಂತ್ರಿಗಳ ವಿರುದ್ಧ ನನ್ನ ಹೋರಾಟ ಅಲ್ಲ ಇದು. ಇಲ್ಲಿ ರೈತರು ಒಂದು ಬಾರಿ ನನ್ನ ಹತ್ರ ಬಂದು ರಿಕ್ವೆಸ್ಟ್ ಏನು ಮಾಡಿದ್ರು, ಈಗ ಒಂದು 7 ತಿಂಗಳಿದ್ದೆ. ಅದರ ಆಧಾರದ ಮೇಲೆ ರೈತರು ನಾವು ಭೂಮಿ ಕೊಡ್ಲಿಕ್ಕೆ ತಯಾರಾಗಿಲ್ಲ ಅನ್ನೋದು ಮೆಜಾರಿಟಿ ಒಪಿನಿಯನ್ ಏನಿದೆ, ಅವರ ಒಂದು ಅಹವಾಲಿಗೋಸ್ಕರವಾಗಿ ನಾನು ಇದಕ್ಕೆ ಇಂಟರ್ಫಿಯರ್ ಆಗಿದ್ದೀನಿ. ಬಲವಂತ ಮಾಡಿ ರೈತರುಗಳನ್ನು ಬೇರೆ ಬೇರೆ ರೀತಿ ನೀವು ಅವ್ರನ್ನ ಎದುರಿಸ್ತಕ್ಕಂಥದ್ದಕ್ಕೆ ಹೋದ್ರೆ ಉಪಯೋಗ ಬರೋದಿಲ್ಲ. ಪ್ರೀತಿಯಿಂದ ತಾವು ಮಾಡಬೇಕು ಕೆಲಸ, ಏನೇ ಮಾಡಿದ್ರು ಪ್ರೀತಿಯಿಂದ ಮಾಡಬೇಕಾಗ್ತದೆ. ವಿರೋಧ ಇದ್ದಾಗ ಯಾತಕ್ಕೆ ಆಟ, ಇದು ನನ್ನ ಪ್ರಶ್ನೆ. ರೈತರ ಮಧ್ಯೆಯೇ ಸಮಸ್ಯೆ ಬಗೆಹರಿದ್ರೆ ಉತ್ತಮ ಅಂತ ನಿಖಿಲ್ ಕುಮಾರಸ್ವಾಮಿ ಹೇಳಿದ್ದಾರೆ. ಡಿಕೆ ಶಿವಕುಮಾರ್ ಸರಿಯಾದ ಜಾಗಕ್ಕೆ ಕರೆದಿದ್ದಾರೆ. ಮಾತುಕತೆ ಆಗ್ಬೇಕು ಅಂದ್ರೆ ವಿಧಾನಸೌಧಕ್ಕೆ ಬರಬೇಕು ಅಂತ ಸಚಿವ ಯತೀಂದ್ರ ಸಿದ್ದರಾಮಯ್ಯ ಹೇಳಿದ್ರು. 4 ಗೋಡೆ ಮಧ್ಯೆ ಕೂತ್ಕೊಂಡು ಏನೇ ಚರ್ಚೆ ಮಾಡಿದ್ರು ಇದು ಇತ್ಯರ್ಥ ಆಗ್ತಕ್ಕಂಥ ವಿಚಾರ ಅಲ್ಲ. ಇಲ್ಲಿ ಆತಂಕ, ಗೊಂದಲ ಇವೆಲ್ಲ ಸೃಷ್ಟಿಯಾಗಿರ್ತಕ್ಕಂಥದ್ದು ರೈತರ ಮಧ್ಯೆ. ಹಾಗಾಗಿ ರೈತರ ಮಧ್ಯೆನೇ ಕೂತ್ಕೊಂಡು ಇದನ್ನ ಬಗೆಹರಿಸಿದ್ರೆ ಉತ್ತಮ ಅಂತಕ್ಕಂಥದ್ದು ಸನ್ಮಾನ್ಯ ಕುಮಾರಣ್ಣ ಅವರ ಆಲೋಚನೆ ಏನಾಗಿದೆ. ಅದ್ರ ಪ್ರಕಾರವಾಗಿ ಪತ್ರ ಬರೆದಿದ್ದಾರೆ. ಆದರೆ ಇಲ್ಲಿವರೆಗೂ ರಿಪ್ಲೈ ಬರಲಿಲ್ಲ. ಬಹುಶಃ ಅವರು ಮುಖ್ಯಮಂತ್ರಿಗಳು ಬ್ಯುಸಿ ಇರ್ತಾರೆ. ಈಗಾಗಲೇ ಒಬ್ರಿಗೊಬ್ರು ಉತ್ತರ ಕೊಟ್ಕೊಂಡಿದ್ದಾರೆ. ಸಿಎಂ ಅವ್ರು ಹೇಳಿದ್ದಾರೆ ಮಾತುಕತೆ ಆಗಬೇಕು ಅಂತಂದ್ರೆ ವಿಧಾನಸೌಧಕ್ಕೆ ಬರಬೇಕು. ವಿಧಾನಸೌಧದ ಜನರಿಗೆ ಕೆಲಸ ನಡೆಯುವಂತ ಜಾಗ, ಆ ಸ್ಥಳದಲ್ಲಿ ಬಂದು ಅವ್ರು ಮಾಡಬೇಕು ಹೊರತು ಎಲ್ಲೋ ಬೀದಿನಲ್ಲಿ ಬಂದು ನಾವು ಮಾತಾಡಿ ಅಂತಂದ್ರೆ ಆಗಲ್ಲ. ಇವ್ರು ಮಾಡಿದ್ದು ಎಲ್ಲಿ ಮಾಡ್ತಾ ಇದ್ರು? ಸಿದ್ದರಾಮಯ್ಯ ಅವ್ರು ಮುಖ್ಯಮಂತ್ರಿ ಆಗಿದ್ದ ಎಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇದ್ರು ಯತೀಂದ್ರ ಅವರು? ಅಪಯ ನಾನು 6 ಕೊಟ್ಟಿರೋದು 8 ಅಲ್ಲ ಅಂತೇನೋ ಒಂದಿವ್ಸ ಫೋನಲ್ಲಿ ಮಾತಾಡ್ತಿರಲ್ಲ, ಎಲ್ಲಿಂದ ಮಾತಾಡಿದ್ರು ಅವ್ರ ಅಪ್ಪನಿಗೆ? ಇವ್ರ ಹತ್ರ ಕಲಿಬೇಕಾ ನಾನು ಯಾವ ರೀತಿ ನಡ್ಕೋಬೇಕು ಅಂತ ಹೇಳಿ. ಟೌನ್ಶಿಪ್ ವಿಚಾರವಾಗಿ ಪರಮೇಶ್ವರ್, ಸತೀಶ್ ಬ್ಯಾಲೆನ್ಸಿಂಗ್ ಹೇಳಿಕೆ ಕೊಟ್ಟಿದ್ದಾರೆ. ಒತ್ತಾಯ ಮಾಡೋಕೆ ಆಗಲ್ಲ ಅಂತ ಪರಮೇಶ್ವರ್ ಹೇಳಿದ್ರೆ, ಟೌನ್ಶಿಪ್ ವಿಚಾರದಲ್ಲಿ ಗೊಂದಲ ಇದೆ ಅಂತ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. ನಾನು ಮೊದಲೇನೂ ಹೇಳಿದ್ದೇನೆ, ರೈತರಿಗೆ ಒಕ್ಕಲೆಬ್ಬಿಸುವಂತ ಕೆಲಸ ಮಾಡೋದಿಲ್ಲ. ಫೋರ್ಸ್ ಮಾಡಿ ರೈತರನ್ನ ತೆಗೆದು ಆಚೆ ಹಾಕಿ ನಾವು ಟೌನ್ಶಿಪ್ ಕೊಡೋದ್ರಲ್ಲಿ ಅರ್ಥ ಇಲ್ಲ. ಅವರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಕನ್ಸೆಂಟ್ ಆಗಿ ಅವರ ಕನ್ಸೆಂಟ್ ತಗೊಂಡು ಅದನ್ನು ಆ ಜಮೀನುಗಳನ್ನು ತೆಗೆದುಕೊಂಡು ಮಾಡುವಂಥದ್ದನ್ನು ಈಗ ಮುಖ್ಯಮಂತ್ರಿಗಳಾಗಲೇ ಸೂಚನೆಯನ್ನು ಕೊಟ್ಟಿದ್ದಾರೆ. ನಮ್ಮ CM ಅವ್ರು ಹೇಳೋದು ಹಿಂದಿನ ಸರ್ಕಾರದಲ್ಲಿ ಆಗಿತ್ತು, ಅವ್ರು ಯಾಕೆ ಮಾಡಿಲ್ಲ ಅನ್ನೋದು ಅವರ ವಾದ. ನೀವು ರದ್ದು ಮಾಡಬೇಕಿತ್ತಲ್ಲ, ಈಗ ಯಾಕೆ ಮಾಡ್ತಾ ಇಲ್ಲ ಅಂತ ಅವ್ರ ವಾದ. ಸೊ ಗೊಂದಲ ಅಂತ ಇದೆ. ಹೆಂಗೆ ಅವರಿಷ್ಟು ಪರಿಹಾರ ಮಾಡ್ತಾರ ನೋಡೋಣ. ಬಿಡದಿ ಟೌನ್ಶಿಪ್ ವಿರುದ್ಧ ಹೋರಾಟ ಮಾಡೋದಾಗಿ ವಿಜಯೇಂದ್ರ ಸುಳಿವು ಕೊಟ್ಟರು. ಪ್ರತಾಪ್ ಸಿಂಹ ಮಾತನಾಡಿ, ಇದು ಸರ್ವಾಧಿಕಾರ ಅಲ್ಲ ಅಂದಿದ್ದಾರೆ. ಬಿಡದಿ ವಿಚಾರದಲ್ಲಿ ರೈತರನ್ನ ಒಕ್ಕಲೆಬ್ಬಿಸುವಂತ ಕೆಲಸ ಮಾಡೋದಕ್ಕೆ ಏನು ಸರ್ಕಾರ ಹೊರಟಿದೆ. ಅದಕ್ಕೆ ಭಾರತೀಯ ಜನತಾ ಪಾರ್ಟಿ ನಾವು ಕೂಡ ಅವಕಾಶನ ಕೊಡೋದಿಲ್ಲ. ಆ ಭಾಗದ ರೈತರ ಪರವಾಗಿ ನಾವು ಕೂಡ ಹೋರಾಟವನ್ನು ಕೈಗೆತ್ತಿಕೊಳ್ತೇವೆ. ನಾಳೆ ದಿನ ಬೆಂಗಳೂರಿನಲ್ಲಿ ಅದನ್ನು ಘೋಷಣೆ ಮಾಡ್ತೇನೆ. ನಾನು ಮಾಡೇ ತೀರ್ತೀನಿ ಅಂತ ಹೇಳೋಕ್ಕೆ ಇದೇನು ಸರ್ವಾಧಿಕಾರ ಅಲ್ಲ ಸರ್. ಇದು ಇಂದಿರಾ ಗಾಂಧಿ ಸತ್ತೋಗಿ ಭಾಳ ವರ್ಷ ಆಯಿತು ಸರ್. ಇದು ನೀವು ಆ ಸರ್ವಾಧಿಕಾರಿ ಧೋರಣೆಯನ್ನು ತೋರ್ಬೇಡಿ. ನಾನು ಅಭಿವೃದ್ಧಿಯ ವಿರೋಧಿ ಅಲ್ಲ. ನಾನು ಯಾಕಂದರೆ ಬೆಂಗಳೂರು ಮೈಸೂರು ಹೈವೇನ ಎಲ್ಲ ವಿರೋಧಗಳ ನಡುವೆನೂ ಮಾಡಿಸಿದವನು ನಾನು. ಹಾಗಾಗಿ ನಾನು ವಿರೋಧಿಸಕ್ಕೆ ಹೋಗಲ್ಲ. ಆದರೆ ರೈತರ ಇಚ್ಛೆಗೆ ವಿರುದ್ಧವಾಗಿ ಅವ್ರ ಜಮೀನನ್ನು ಕಿತ್ಕೊಳ್ಳೋಂಥದ್ದು ತಪ್ಪು.
ಹೊರ ಜಿಲ್ಲೆಗಳ ರೈತರ ಎಂಟ್ರಿ, ಬೈರಮಂಗಲದಲ್ಲಿ ಹೈಡ್ರಾಮಾ. ರಾಜಕೀಯ ಜಟಾಪಟಿ ಮಧ್ಯೆ ಅತ್ತ ಬಿಡದಿಯಲ್ಲಿ ರೈತರ ಹೋರಾಟ ತೀವ್ರಗೊಂಡಿದೆ. ಭೂಮಿ ಕೊಡೋದೇ ಇಲ್ಲ ಅಂತ ರೈತರು ಹೋರಾಟ ನಡೆಸುತ್ತಿದ್ದಾರೆ. ಮತ್ತೆ ಕೆಲವರು ಭೂಮಿ ಬಿಟ್ಟು ಕೊಡ್ತೀವಿ ಅಂತ ಇವತ್ತು ಕೌಂಟರ್ ಪ್ರತಿಭಟನೆ ನಡೆಸಿದ್ದಾರೆ. ರೈತರಲ್ಲೇ ಪರ ವಿರೋಧ ಹೋರಾಟ ನಡೀತಾ ಇದ್ದ ಹೊತ್ತಲ್ಲೇ ಹೊರ ಜಿಲ್ಲೆಗಳಿಂದಲೂ ರೈತರು ಬಂದಾಗ ದೊಡ್ಡ ಹೈಡ್ರಾಮವೇ ನಡೆದಿದೆ. ಪರ ವಿರೋಧದ ರೈತರು ಮುಖಾಮುಖಿಯಾಗಿ ವಾಗ್ವಾದವೂ ನಡೆದು ಹೋಗಿದೆ. ರೈತರ ಈ ವಾಗ್ವಾದದ ಮಧ್ಯೆ ಬಿಡದಿ ಕದನ ನಾಳೆ ಮತ್ತಷ್ಟು ತೀವ್ರಗೊಳ್ಳುವ ಸಾಧ್ಯತೆ ಇದೆ. ನಾಳೆ ಬಿಡದಿ ಅಪ್ಪಿಕೋ ಚಳುವಳಿಯೂ ನಡೆಯಲಿದೆ. ಇತ್ತ ಎಚ್ಡಿಕೆ ಆಹ್ವಾನ ಸ್ವೀಕರಿಸಿ ಡಿಕೆ ಬೈರಮಂಗಲಕ್ಕೆ ಹೋಗ್ತಾರಾ ಅನ್ನೋದು ಕುತೂಹಲ ಮೂಡಿಸಿದೆ. ಬ್ಯೂರೋ ರಿಪೋರ್ಟ್, TV9.